ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜೂನ್ 20ರ ನಂತರ ಧನುಸ್ಸು ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜೂನ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಧನುಸ್ಸು ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ಧನುಸ್ಸು ರಾಶಿಯವರು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಇರುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಒಳ್ಳೆಯದು ಎಂಬುದನ್ನು ಒಂದೊಂದಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಧನುಸ್ಸು ರಾಶಿಯವರಿಗೆ ಜೂನ್ 2026 ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಬಂದಿದೆ, ಯಾವುದರಲ್ಲಿ ಅದೃಷ್ಟಗಳನ್ನು ಕಾಣಲಿದ್ದೀರಿ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಧನುಸ್ಸು ರಾಶಿಯವರಿಗೆ ಈ ಜೂನ್ ತಿಂಗಳು ಅತ್ಯಂತ ವಿಶಿಷ್ಟ ಮತ್ತು ಲಾಭದಾಯಕವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಸಾಮಾನ್ಯ ಜ್ಯೋತಿಷ್ಯ ಗ್ರಂಥಗಳು 8ನೇ ಮನೆಯಲ್ಲಿನ ಸಂಚಾರವನ್ನು ಸವಾಲುಗಳೆಂದು ಸಂಯೋಜಿಸುತ್ತವೆ. ಆದರೂ ಈ ಜೂನ್ 2ರಂದೆಯೇ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಗುರುವು ತನ್ನ ಉಚ್ಚ ಸ್ಥಾನವನ್ನು ಪಡೆಯಲು 8ನೇ ಮನೆಗೆ ಪ್ರವೇಶವನ್ನು ಮಾಡಿದ್ದ ಕಾರಣದಿಂದ ಸಾಕಷ್ಟು ಅದ್ಭುತವಾದಂತಹ ತಿರುವನ್ನು ಈ ತಿಂಗಳಿನಲ್ಲಿ ಕಂಡಿರ್ತೀರಿ. ಈ ತಿಂಗಳ ಗ್ರಹಗತಿಯು ನಿಮಗೆ ಒಟ್ಟಾರೆ ಆಯುಷ್ಯವನ್ನು ಹೆಚ್ಚಿಸ್ತಾ ಬರ್ತವೆ. ಗುಪ್ತ ಶತ್ರುಗಳಿಂದ ತಟಸ್ಥಗೊಳ್ಳಲಿದ್ದು ಭವ್ಯವಾದ ಅನಿರೀಕ್ಷಿತವಾದ ಆರ್ಥಿಕ ಲಾಭಗಳನ್ನು ಕೂಡ ಇದು ಪ್ರಚೋದಿಸಲಿದೆ. ಈ ರಕ್ಷಣಾತ್ಮಕ ಶಕ್ತಿಗೆ ಪೂರಕವಾಗಿ ಈ ತಿಂಗಳ ಕೊನೆಯಲ್ಲಿ, ಅದರಲ್ಲೂ ಈ ಜೂನ್ 20ರ ನಂತರ ಮಂಗಳನು ನಿಮ್ಮ 6ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ನಿಮ್ಮಲ್ಲಿ ನಿರಂತರ ಹೋರಾಟದ ಮನೋಭಾವವನ್ನು ಕೂಡ ಇದು ಹುಟ್ಟು ಹಾಕಲಿದೆ. ವೈಯಕ್ತಿಕ ಸಂಬಂಧಗಳಲ್ಲಿ ಹೇಳೋದಾದರೆ ಅಳೆದು ತೂಗುವ ವಿಧಾನವನ್ನು ಕಾಯ್ದುಕೊಳ್ಳುವ ಮೂಲಕ ಈ ತಿಂಗಳನ್ನು ನೀವು ಅಸಾಧಾರಣವಾದ ಲಾಭದಾಯಕ ಹಂತವನ್ನಾಗಿ ಈ ತಿಂಗಳು ಮಾಡಿಕೊಳ್ಳಬಹುದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಜೂನ್ ತಿಂಗಳಿನಲ್ಲಿ ಧನುಸ್ಸು ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಹಾಗೆ ಆ ಗ್ರಹ ಸಂಚಾರದ ಪ್ರಭಾವ ಹೇಗಿರಲಿದೆ ಎಂಬುದನ್ನು ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬಂದುಬಿಡೋಣ. 8ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಜೂನ್ 2ರಂದೇ ಆಲ್ರೆಡಿ ಪ್ರವೇಶವನ್ನು ಮಾಡಿರತಕ್ಕಂತಹ ಗುರುವು ನಿಮ್ಮ ರಾಶಿಯಾಧಿಪತಿಯಾಗಿ ಇರುವುದರಿಂದ ದೀರ್ಘಾಯುಷ್ಯವನ್ನು ನಿಮಗೆ ನೀಡಲಿದ್ದು ಹಠಾತ್ ಧನಲಾಭವನ್ನು ಕಾಣಲಿದ್ದೀರಿ. ಮತ್ತು ಆಳವಾದ ಸಂಶೋಧನೆಯಲ್ಲಿ ಭಾರಿ ಯಶಸ್ಸನ್ನು ಕೂಡ ಈ ರಾಶಿಯವರು ಕಾಣಲಿದ್ದೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 5 ಮತ್ತು 6ನೇ ಮನೆಯಲ್ಲಿ ಮಂಗಳನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಅದರಲ್ಲೂ ಈ ಜೂನ್ 21ರವರೆಗೆ 5ನೇ ಮನೆಯಲ್ಲಿ ಇದ್ದ ಕಾರಣದಿಂದ ಮಕ್ಕಳ ಪ್ರಗತಿಗೆ ಇದು ಸಹಾಯವನ್ನು ಮಾಡಲಿದ್ದು, ಈ 21ರ ನಂತರ 6ನೇ ಮನೆಗೆ ತೆರಳಿ ಸಾಟಿ ಇಲ್ಲದಂತಹ ಪರಾಕ್ರಮ ಮತ್ತು ಸ್ಪರ್ಧೆಗಳಲ್ಲಿ ವಿಜಯವನ್ನು ಮಂಗಳನ ಈ ಪ್ರಭಾವವು ನಿಮಗೆ ತರಲಿದೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಜೂನ್ 8ರವರೆಗೆ 7ನೇ ಮನೆಯಲ್ಲಿ ಇದ್ದು ವಾಣಿಜ್ಯ ಲಾಭಗಳನ್ನು ಶುಕ್ರನು ತರ್ತಾ ಬಂದರೆ, ಅದಾದ ನಂತರ ಉಚ್ಚ ಗುರುವಿನೊಂದಿಗೆ 8ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಶುಕ್ರನು ಅನಿರೀಕ್ಷಿತ ಅಥವಾ ಗುಪ್ತ ಆರ್ಥಿಕ ಹರಿವನ್ನು ಈ ರಾಶಿಯವರಿಗೆ ಪ್ರಚೋದಿಸಲಿದ್ದಾರೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 7 ಮತ್ತು 8ನೇ ಮನೆಯಲ್ಲಿ ಬುಧನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜೂನ್ 22ರವರೆಗೆ ತನ್ನದೇ ಆದಂತಹ 7ನೇ ಮನೆಯಲ್ಲಿ ಬಲವಾಗಿ ನಿಂತು ವ್ಯಾಪಾರ ವಿಸ್ತರಣೆಯನ್ನು ಮಾಡ್ತಾ ಬಂದರೆ, ಅನಂತರ 8ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರೊಂದಿಗೆ ವಿಲೀನಗೊಂಡು ಬುಧನು ಅತ್ಯಂತ ವಿಶ್ಲೇಷಣಾತ್ಮಕ ನಿರ್ಧಾರಗಳನ್ನು ತರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 6 ಮತ್ತು 7ನೇ ಮನೆಯಲ್ಲಿ ಸೂರ್ಯನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜೂನ್ 15ರವರೆಗೆ 6ನೇ ಮನೆಯಲ್ಲಿ ಇದ್ದ ಕಾರಣದಿಂದ ವಿರೋಧಿಗಳ ಮೇಲೆ ವಿಜಯವನ್ನು ಈ ರಾಶಿಯವರು ಕಂಡಿರ್ತೀರಿ. ಅನಂತರ 7ನೇ ಮನೆಗೆ ಅಂದರೆ ಮಿಥುನ ರಾಶಿಗೆ ಬದಲಾಗಿ ಪಾಲುದಾರರೊಂದಿಗೆ ಅಹಂಕಾರದ ಘರ್ಷಣೆಗಳು ಮತ್ತು ಅಧಿಕೃತ ಪ್ರಯಾಣಗಳನ್ನು ಕೂಡ ಆಹ್ವಾನಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ 4ನೇ ಮನೆಯ ಮೀನ ರಾಶಿಯಲ್ಲಿ ಶನಿಯು ಯಥಸ್ಥಿತಿಯಲ್ಲಿ ಇರಲಿದ್ದು, ಅರ್ಧಾಷ್ಟಮ ಶನಿಯ ಸಂಚಾರ ಮುಂದುವರಿಯಲಿದೆ. ಭಾರೀ ಕೌಟುಂಬಿಕ ಕರ್ತವ್ಯಗಳನ್ನು ಇದು ಪರಿಚಯಿಸಲಿದೆ. ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಇದು ಸೂಚಿಸಲಿದ್ದು,
ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಮಾಡ್ತಿರೋರಿಗೆ ಎಚ್ಚರಿಕೆಯ ಹೆಜ್ಜೆಗಳನ್ನು ಇದು ಬಯಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಉದ್ಯೋಗಿಗಳಿಗೆ ಅಸಾಧಾರಣವಾದಂತಹ ಪ್ರಗತಿಯನ್ನು ಈ ತಿಂಗಳು ತರಲಿದೆ. ನಿಮ್ಮ 10ನೇ ಮನೆಯಾದಂತಹ ಬುಧ ಜೂನ್ 22ರವರೆಗೆ 7ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯನ್ನು ಆಕ್ರಮಿಸಿಕೊಂಡಿರುವುದರಿಂದ ನಿಮ್ಮ ಕಾರ್ಪೊರೇಟ್ ಪರಿಕಲ್ಪನೆಗಳು ಮತ್ತು ಕಾರ್ಯತಂತ್ರದ ಒಳಹರಿವು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಮೆಚ್ಚುಗೆಯನ್ನು ಕೂಡ ಗಳಿಸಲಿದೆ. ಇದಲ್ಲದೆ ಜೂನ್ 21ರಂದು ಶತ್ರುಸ್ಥಾನವಾದ 6ನೇ ಮನೆಗೆ ಮಂಗಳನ ಪ್ರವೇಶವು ಉಂಟಾಗುವ ಕಾರಣ ಅಂತಿಮ ಗುರಾಣಿಯಂತೆ ಇದು ಕಾರ್ಯವನ್ನು ನಿರ್ವಹಿಸಲಿದ್ದು, ನಿಮ್ಮ ಪ್ರಯತ್ನಗಳನ್ನು ಹಾಳು ಮಾಡಲು ಪ್ರಯತ್ನಿಸುವವರು ಹಿಂದೆ ಸರಿಯಲಿದ್ದಾರೆ ಅಥವಾ ಕಾರ್ಪೊರೇಟ್ ವಲಯದಿಂದ ನಿರ್ಗಮಿಸ್ತಾರೆ ಅಂತಲೇ ಹೇಳ್ಬೋದು. ನೀವು ವೃತ್ತಿ ಬಡ್ತಿ ಅಥವಾ ಅಪೇಕ್ಷಿತ ವರ್ಗಾವಣೆಯನ್ನು ನಿರೀಕ್ಷಿಸುತ್ತಿದ್ದರೆ ಈ ತಿಂಗಳ ಅಂತ್ಯದ ವೇಳೆಗೆ ಸಕಾರಾತ್ಮಕವಾದಂತಹ ಸುದ್ದಿ ಯಶಸ್ವಿಯಾಗಿ ಈ ರಾಶಿಯವರಿಗೆ ದೊರೆಯಲಿದೆ. ಅದರಲ್ಲೂ ಈ ಜೂನ್ 20ರ ನಂತರ ಮಾಹಿತಿ ತಂತ್ರಜ್ಞಾನ, ಡೇಟಾ ಅನಾಲಿಟಿಕ್ಸ್ ಅಥವಾ ಕಾರ್ಪೊರೇಟ್ ಸಂಶೋಧನೆಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ವೃತ್ತಿಪರರಿಗೆ 8ನೇ ಮನೆಯಲ್ಲಿರ್ತಕ್ಕಂತಹ ಉಚ್ಚ ಗುರುವು ಪ್ರಮುಖ ಆವಿಷ್ಕಾರಗಳಿಗೆ ಮತ್ತು ವ್ಯಾಪಕ ವೃತ್ತಿಪರ ಮನ್ನಣೆಗೆ ಬಾಗಿಲನ್ನು ತರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಸ್ವತಂತ್ರ ವ್ಯಾಪಾರಸ್ಥರಿಗೆ ಈ ತಿಂಗಳ ಮೊದಲ ವಾರವು ಬಹಳಷ್ಟು ಅನುಕೂಲಕರವಾಗಿತ್ತು. ನಿಮ್ಮ 7ನೇ ಮನೆಯ ಅಧಿಪತಿ ಬುಧನು ತನ್ನದೇ ಆದ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ವಾಣಿಜ್ಯ ಹೆಜ್ಜೆ ಗುರುತನ್ನು ವಿಸ್ತರಿಸಲು ಮತ್ತು ಲಾಭದಾಯಕ ಹೊಸ ಪಾಲುದಾರಿಕೆಗಳನ್ನು ಸ್ಥಾಪಿಸಲು ಸಾಕಷ್ಟು ಅವಕಾಶಗಳು ಲಭ್ಯವಾಗ್ತಾ ಹೋಗ್ತವೆ. ಕನ್ಸಲ್ಟೆನ್ಸಿಗಳು, ಏಜೆನ್ಸಿಗಳು ಅಥವಾ ಹಣಕಾಸು ವಲಯಗಳನ್ನು ನಿರ್ವಹಿಸುವವರು ಗ್ರಾಹಕರಿಂದ ಅತ್ಯುತ್ತಮವಾದಂತಹ ಪ್ರತಿಕ್ರಿಯೆಯನ್ನು ಪಡೆಯಲಿದ್ದೀರಿ. ಈ ಜೂನ್ 15ರ ನಂತರವೇ ನಿಮ್ಮ 9ನೇ ಮನೆಯ ಅಧಿಪತಿಯಾದಂತಹ ಸೂರ್ಯನು 7ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರುವ ಕಾರಣ ಸರ್ಕಾರಿ ಒಪ್ಪಂದಗಳು ಅಥವಾ ಸಾಂಸ್ಥಿಕ ಟೆಂಡರ್ಗಳು ಹೆಚ್ಚಿನ ಮಟ್ಟದಲ್ಲಿ ನಿಮ್ಮ ಪರವಾಗಿ ಇತ್ಯರ್ಥಗೊಳ್ಳಲಿವೆ. ಅದಾದ ನಂತರ ಲಾಭವು ಸುಗಮವಾಗಿ ಹರಿಯಲು ನಿಮ್ಮ ಸಹವರ್ತಿಗಳೊಂದಿಗಿನ ವಾಣಿಜ್ಯ ಮಾತುಕತೆಗಳ ಸಮಯದಲ್ಲಿ ನೀವು ಅತಿಯಾದ ದರ್ಪದ ನಿಲುವನ್ನು ಪ್ರದರ್ಶಿಸಿದಂತೆ ಈ ರಾಶಿಯವರು ನೋಡಿಕೊಳ್ಬೇಕಾಗಿರ್ತದೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತಿನ ವಿಚಾರಕ್ಕೆ ಬರೋದಾದರೆ, ಆರ್ಥಿಕವಾಗಿ ಈ ಜೂನ್ ತಿಂಗಳು ಭವ್ಯವಾದ ಮತ್ತು ಅನಿರೀಕ್ಷಿತ ಬದಲಾವಣೆಗಳನ್ನು ತರಲಿದೆ. ನಿಮ್ಮ 8ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿರತಕ್ಕಂತಹ ಪ್ರಬಲ ಗ್ರಹಗಳ ಸಂಯೋಜನೆಯು ಹೆಚ್ಚು ಪರಿಣಾಮಕಾರಿಯಾಗಿ ವಿಪರೀತವಾದಂತಹ ರಾಜಯೋಗವನ್ನು ಈ ರಾಶಿಯವರಿಗೆ ಪ್ರಚೋದಿಸಲಿದೆ. ಅದರಲ್ಲೂ ಈ ಜೂನ್ 20ರ ನಂತರ ಈ ಗ್ರಹಗತಿಯು ನೀವು ಬರುವುದಿಲ್ಲವೆಂದು ಕೈಬಿಟ್ಟಿದ್ದಂತಹ ಹಳೆಯ ಆರ್ಥಿಕ ಬಾಕಿಗಳನ್ನು ಕೂಡ ಸುಲಭವಾಗಿ ವಸೂಲಿ ಮಾಡಲು ಬಹಳಷ್ಟು ಸಹಾಯವನ್ನು ಮಾಡಲಿದೆ. ವಿಮಾ ಪಾಲಿಸಿಗಳಿರ್ಬೋದು, ಪಿತ್ರಾರ್ಜಿತ ಆಸ್ತಿಗಳು ಅಥವಾ ಹೂಡಿಕೆಯ ಮೆಚುರಿಟಿ ಮೂಲಕ ನೀವು ಹಠಾತ್ ಮತ್ತು ಗಣನೀಯವಾಗಿ ಆರ್ಥಿಕ ಧನಲಾಭವನ್ನು ಪಡೆಯಲಿದ್ದೀರಿ. 4ನೇ ಮನೆಯಲ್ಲಿ ಶನಿ ಇರುವುದರಿಂದ ಈ ನಗದು ಹಣವನ್ನು ರಿಯಲ್ ಎಸ್ಟೇಟ್ ಅಥವಾ ಆಸ್ತಿಯಂತಹ ದೀರ್ಘಕಾಲೀನ ಸ್ವತ್ತುಗಳಾಗಿ ಪರಿವರ್ತಿಸುವತ್ತ ನೀವು ಸಹಜವಾಗಿ ಒಲವನ್ನು ತೋರ್ಸ್ಕೊಂಡು ಹೋಗ್ತೀರಿ. ಇದು ನಿಮ್ಮ ಭವಿಷ್ಯದ ಭದ್ರತೆಗೆ ಅತ್ಯುತ್ತಮ ಹೆಜ್ಜೆಯಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ರಾಶಿಯಾಧಿಪತಿಯಾದಂತಹ ಗುರುವು 8ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ನೆಲೆಸಿರುವುದು ಶಕ್ತಿಯುತವಾದಂತಹ ಜೀವದಾಯಕ ಕವಚವಾಗಿ ಕಾರ್ಯವನ್ನು ನಿರ್ವಹಿಸಲಿದೆ. ದೀರ್ಘಕಾಲದ ದೈಹಿಕ ಸಮಸ್ಯೆಗಳು ಈ ಅವಧಿಯಲ್ಲಿ ಗುಣಮುಖವಾಗಲು ಪ್ರಾರಂಭಿಸಲಿದೆ. ಇದು ನಿಮ್ಮ ಆಯುಷ್ಯವನ್ನು ಸ್ಪಷ್ಟವಾಗಿ ಹೆಚ್ಚಿಸಲಿದೆ. ಜೂನ್ 15ರ ನಂತರ 7ನೇ ಮನೆಗೆ ಸೂರ್ಯನ ಪ್ರವೇಶವೂ ಕೂಡ ಉಂಟಾಗುವ ಕಾರಣ ನಿಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚಿಸಬಹುದು. ಇದರ ಜೊತೆಗೆ ಜೂನ್ 21ರ ನಂತರ 6ನೇ ಮನೆಗೆ ಮಂಗಳನ ಪ್ರವೇಶವು ಭಾರೀ ಕೆಲಸದ ಹೊರೆಯಿಂದಾಗಿ ನಿಮ್ಮ ದೈಹಿಕ ಆಯಾಸವನ್ನು ಕೂಡ ಉಂಟು ಮಾಡಬಹುದು. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯಲು ವಿಫಲವಾದರೆ ತಾತ್ಕಾಲಿಕ ಕಣ್ಣಿನ ಆಯಾಸ ಮತ್ತು ನರಗಳ ಒತ್ತಡಕ್ಕೆ ಇದು ಕಾರಣವಾಗಬಹುದು. ಧ್ಯಾನ ಅಥವಾ ಯೋಗಕ್ಕೆ ಸಮಯ ಮೀಸಲಿಡುವುದು ಬಹಳ ಮುಖ್ಯವಾಗಿರಲಿದೆ. ಅದರಲ್ಲೂ 8ನೇ ಮನೆಯ ಗ್ರಹಗಳು ನಿಮ್ಮೊಳಗೆ ಆಳವಾದ ಸಕಾರಾತ್ಮಕ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸಲು ಇದು ಬಹಳ ಅನುವು ಮಾಡಿಕೊಡಲಾಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣುವಂತಹ ತಿಂಗಳು ಅಂತಲೇ ಹೇಳ್ಬೋದು. ನಿಮ್ಮ 4ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ನೀವು ಗಮನಾರ್ಹವಾದ ಕೌಟುಂಬಿಕ ಕರ್ತವ್ಯಗಳನ್ನು ಹೊರಹಾಕಬೇಕಾಗುತ್ತದೆ. ಹಾಗೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ, ವಾಡಿಕೆಯ ಬಗ್ಗೆ ಗಮನ ಹರಿಸುವುದು ಕೂಡ ಈ ರಾಶಿಯವರಿಗೆ ಜಾಣತನವಾಗಿರಲಿದೆ. ವೈವಾಹಿಕ ಕ್ಷೇತ್ರಕ್ಕೆ ಬಂದರೆ, ಪ್ರಜ್ಞಾಪೂರ್ವಕ ಹೊಂದಾಣಿಕೆಯನ್ನು ಈ ತಿಂಗಳು ಬಯಸಲಿದ್ದು, ಅದರಲ್ಲೂ ಜೂನ್ 15ರಂದಿಗೆ ಸೂರ್ಯನು ನಿಮ್ಮ 7ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರುವ ಕಾರಣ ನಿಮ್ಮ ಸಂಗಾತಿಯ ನಡವಳಿಕೆಯಲ್ಲಿ ಅಧಿಕಾರಯುತ ಅಥವಾ ಹಠಮಾರಿ ವರ್ತನೆ ಕಂಡುಬರಬಹುದು. ಸಣ್ಣ ಪುಟ್ಟ ಮನೆಯ ಚರ್ಚೆಗಳು ತೀವ್ರವಾದಂತಹ ಅಹಂಕಾರದ ಘರ್ಷಣೆಗಳಾಗಿ ಬದಲಾಗುವುದನ್ನು ತಡೆಯಲು
ನೀವು ಹೊಂದಾಣಿಕೆಯ ಮತ್ತು ತಾಳ್ಮೆಯ ನಿಲುವನ್ನು ಕಾಪಾಡಿಕೊಳ್ಳುವುದು ಬಹಳ ಸೂಕ್ತವಾಗಿರಲಿದೆ. ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ 8ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಸಣ್ಣ ಪುಟ್ಟ ವಿಳಂಬಗಳನ್ನು ತರಬಹುದಾದರೂ ಅದು ಅಂತಿಮವಾಗಿ ಅತ್ಯಂತ ಸ್ಥಿರವಾದ ಮತ್ತು ಉತ್ತಮ ಸಂಬಂಧವನ್ನು ಈ ರಾಶಿಯವರಿಗೆ ತಂದುಕೊಡಲಿದೆ. ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವೈದ್ಯಕೀಯ ಸ್ಟ್ರೀಮ್ಗಳು, ಪುರಾತತ್ವ ಸಂಶೋಧನೆ, ಐತಿಹಾಸಿಕ ವಿಶ್ಲೇಷಣೆ ಅಥವಾ ಆಳವಾದ ತಾಂತ್ರಿಕ ಕ್ಷೇತ್ರಗಳನ್ನು ಅನುಸರಿಸಿರುವವರಿಗೆ 8ನೇ ಮನೆಯಲ್ಲಿರ್ತಕ್ಕಂತಹ ಉಚ್ಚ ಸ್ಥಾನದಲ್ಲಿ ಗುರುವು ಅದ್ಭುತ ಒಳನೋಟಗಳನ್ನು ತೆರೆಯಲಿದ್ದಾರೆ. ಸಂಕೀರ್ಣ ವಿಷಯಗಳ ಮೇಲೆ ನೀವು ಆಳವಾದ ಹಿಡಿತವನ್ನು ಸಾಧಿಸಲಿದ್ದೀರಿ. ಜೂನ್ 21ರ ನಂತರ 6ನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ಪ್ರತಿಷ್ಠಿತ ಸಂಸ್ಥೆಗಳ ಸೀಟುಗಳಿಗಾಗಿ ಅಥವಾ ಸರ್ಕಾರಿ ಉದ್ಯೋಗಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಅಭ್ಯರ್ಥಿಗಳು ಸಂಪೂರ್ಣ ವಿಜಯಶಾಲಿಯಾಗಿ ಇರ್ತೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ತಿಂಗಳಿನಲ್ಲಿ ಈ ರಾಶಿಯವರು ಕಂಡಿದ್ದೀರಿ. ಹಾಗಾದರೆ ಈ ಜೂನ್ 20ರ ನಂತರ ಈ ರಾಶಿಯವರು ನಿಮ್ಮ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು, ಅರ್ಧಾಷ್ಟಮ ಶನಿಯ ಕೌಟುಂಬಿಕ ಕರ್ತವ್ಯಗಳನ್ನು ಸರಕುಗೊಳಿಸಲು ಮತ್ತು ನಿಮ್ಮ ಉಚ್ಚ ಸ್ಥಾನದಲ್ಲಿ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಗುರುವಿನ ಅದ್ಭುತ ಪ್ರತಿಫಲಗಳನ್ನು ಈ ರಾಶಿಯವರು ಪಡೆದುಕೊಳ್ಳಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರವನ್ನು ಮಾಡ್ತಾ ಬನ್ನಿ. 4ನೇ ಮನೆಯಲ್ಲಿ ಶನಿಯಿಂದ ಉದ್ಭವಿಸುವಂತಹ ಕೌಟುಂಬಿಕ ಆತಂಕಗಳನ್ನು ಎದುರಿಸಲು ಪ್ರತಿ ಶನಿವಾರದಂದು ಶಿವನ ದೇವಸ್ಥಾನದಲ್ಲಿ ನೀರು ಅಥವಾ ಹಾಲಿನ ಅಭಿಷೇಕವನ್ನು ಮಾಡ್ತಾ ಬನ್ನಿ. ನಿಮ್ಮ ಹಿರಿಯರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾ ಬನ್ನಿ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, ಜೂನ್ 15ರ ನಂತರ ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಸೂರ್ಯನು ನಿಮ್ಮ ವೈವಾಹಿಕ ಜೀವನದಲ್ಲಿ ಉಂಟಾಗುವ ಮಾತಿನ ಚಕಮಕಿ ಅಥವಾ ಅಹಂಕಾರದ ಘರ್ಷಣೆಯನ್ನು ಶಮನಗೊಳಿಸಲು ಮುಂಜಾನೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡ್ತಾ ಬನ್ನಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ ಸ್ನೇಹಿತರೆ. ಹಾಗೆ ನಿಮ್ಮ ಉಚ್ಚ ಸ್ಥಾನದಲ್ಲಿ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಗುರುವು ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದು ಇದು ನಿಮ್ಮ ಅದೃಷ್ಟದ ಅರಿವನ್ನು ಹೆಚ್ಚಿಸಲಿದೆ. ಗುರುವಾರದಂದು ಹಳದಿ ವಸ್ತ್ರವನ್ನು ಧರಿಸಿ ಮತ್ತು ಶ್ರೀ ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡುವುದರ ಜೊತೆಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.